ನಮಸ್ಕಾರ ಸ್ನೇಹಿತರೆ, ನಾನು ಇವತ್ತಿನ ತರಗತಿಯಲ್ಲಿ ಶಿಕ್ಷಕರ ನೇಮಕಾತಿ ಮತ್ತು PU ಉಪನ್ಯಾಸಕರ ಬಗ್ಗೆ ಅಂದ್ರೆ ಅಲ್ಲಿರ್ತಕ್ಕಂಥ ನೇಮಕಾತಿ ವಿಚಾರ ಬಗ್ಗೆ ನಾನು ಮಾತಾಡ್ತಾ ಹೋಗ್ತೀನಿ ಅಂತ ಹೇಳ್ತೀನಿ. ಅದಕ್ಕಿಂತ ಪ್ರಮುಖವಾಗಿ ಹಲವಾರು ರೀತಿಯಾಗಿರ್ತಕ್ಕಂಥ ಸ್ನೇಹಿತರು ಶಿಕ್ಷಕರ ನೇಮಕಾತಿ ಆಗಿರ್ಬೋದು ಮತ್ತು PU ಉಪನ್ಯಾಸಕರ ಸಂಬಂಧಪಟ್ಟಿರ್ತಕ್ಕಂಥ ನಮ್ಮಲ್ಲಿರ್ತಕ್ಕಂಥ ನೋಟ್ಸ್ ಗಳನ್ನು ತೆಗಿತಿದ್ದಾರೆ, ಅಂದ್ರೆ PDF ನೋಟ್ಸ್ ಗಳನ್ನು ಪಡ್ತಿದ್ದಾರೆ. ಅಂದ್ರೆ ಈಗ ಶಿಕ್ಷಕರ ನೇಮಕಾತಿ ನೋಡ್ಬೋದು, GPST HST ಕಾಮನ್ ಆಗಿರ್ತಕ್ಕಂಥ ಸಬ್ಜೆಕ್ಟ್ ಗಳಿಗೆ ಅಲ್ಲಿ ಸಬ್ಜೆಕ್ಟ್ ಗಳು ಬರ್ತವೆ. ಪೇಪರ್ 1 ಮತ್ತು ಪೇಪರ್ 2 ಗೆ ಸಂಬಂಧಪಟ್ಟಿರ್ತಕ್ಕಂಥ ಅಷ್ಟು ಸಬ್ಜೆಕ್ಟ್ ಗಳ PDF ಗಳನ್ನು ಕೇವಲ 50 ರೂಪೀಸ್ಗೆ ನಾನು ಎಲ್ಲರಿಗೂ ಏನ್ ಮಾಡ್ತೀನಿ, ಸೆಂಡ್ ಮಾಡ್ತಿದ್ದೀನಿ ಅಂತ ಹೇಳ್ತೀನಿ. ಹಾಗಾಗಿ ಯಾರ್ಯಾರಿಗೆ ಮತ್ತೆ ಹೊಸದಾಗಿ ಬೇಕು ಅನ್ನೋರಿಗೆ ಈ ಮೇಲೆ ಕಾಣಿರ್ತಕ್ಕಂತಹ ವಾಟ್ಸ್ಆಪ್ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ನಾವೇನ್ ಮಾಡ್ತೀವಿ, PDF ನೋಟ್ಸ್ ಗಳನ್ನು ಕಳಿಸ್ತೀವಿ ಅಂತ ಹೇಳ್ಬೋದು. ಜೊತೆಗೆ ಬನ್ನಿ, ಇಲ್ಲಿ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ನೋಟಿಫಿಕೇಶನ್ ಯಾವಾಗ ಎಂಬ ಪ್ರಶ್ನೆ ಮತ್ತು PU ಉಪನ್ಯಾಸಕರ ನೋಟಿಫಿಕೇಶನ್ ಯಾವಾಗ ಎಂಬ ಪ್ರಶ್ನೆಗೆ ನಾನು ಹೇಳ್ತಾ ಹೋಗಿದ್ದೀನಿ. ಅವರು ಆಲ್ರೆಡಿ 2026 ಬಜೆಟ್ ನಲ್ಲಿ ಹೇಳಿದ್ರು. ಅವರು ನೋಟಿಫಿಕೇಶನ್ ಆದ ನಂತರ ಶಾಲಾ ಮತ್ತು ಕಾಲೇಜುಗಳಲ್ಲಿ ಅವರು ತುಂಬಿಕೊಳ್ಳಲೇಬೇಕು ಸಡನ್ ಆಗಿ. ಈ HSTR ಮತ್ತೆ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿ ಆಗಿರ್ಬೋದು, ಓದಿರತಕ್ಕಂತಹ ಪದವೀಧರ ಶಾಲಾ ಶಿಕ್ಷಕರ ನೇಮಕಾತಿ ಮತ್ತು ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಗಳನ್ನು ಅಲ್ಲಿ ನೋಟಿಫಿಕೇಶನ್ ಮಾಡ್ತಾರೋ, ಅಂದ್ರೆ ಜಿಲ್ಲಾವಾರು ಅವ್ರೇನ್ ಸರ್ಕಲ್ ಬಿಟ್ಟು ಇಷ್ಟಿದೆ ಪೋಸ್ಟ್ ಒಂದು ಆಲ್ರೆಡಿ ಬಿಡ್ತಾರೆ. ಈಗ ನ್ಯೂಸ್ ರೂಲ್ಸ್ ಆಲ್ರೆಡಿ ಬಿಟ್ಟಿದ್ದಾರೆ HSTR ಎಕ್ಸಾಮ್. ಅಂದ್ರೆ ಈಗ ನೆಕ್ಸ್ಟ್ ಪ್ರೊಸೆಸ್ ನೋಟಿಫಿಕೇಶನ್ ಎಷ್ಟು ಜಿಲ್ಲೆಗಳಿಗೆ ಪೋಸ್ಟ್ಗಳು ಇದಾವೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಟ್ಟು ಸಡನ್ ಆಗಿ ಅವರು ನೋಟಿಫಿಕೇಶನ್ ಕೊಡ್ತಾರೆ ಅಂತ ಹೇಳ್ಬೋದು. ಹಾಗಾಗಿ PU ಉಪನ್ಯಾಸಕರು ಹಂತದಲ್ಲಿ ಕೂಡ ನೋಟಿಫಿಕೇಶನ್ ಆಗುತ್ತೆ. ಹಾಗಾಗಿ ಯಾರ್ಯಾರು ಸ್ಟಡಿ ಮಾಡ್ತಿರೋ ಎಲ್ಲಾ ಸ್ನೇಹಿತರು ಕಂಟಿನ್ಯೂ ಆಗಿರ್ತಕ್ಕಂತಹ ಅಧ್ಯಯನವನ್ನು ಮಾಡಿ ಅಂತ ಹೇಳ್ತೀನಿ. ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಏನಪ್ಪಾ ಅನ್ನೋದಾದ್ರೆ ಆಲ್ರೆಡಿ ಇದರ ಬಗ್ಗೆ ಸಿಲೆಬಸ್ ಹೇಳ್ತಾ ಹೋಗಿದ್ದೀನಿ, ಬುಕ್ ಲಿಸ್ಟ್ ಹೇಳ್ತಾ ಹೋಗಿದ್ದೀನಿ. GPST ಆಗಿರ್ಬೋದು, HSTR ಮತ್ತು PSTR 3 ಹಂತಗಳಿಗೂ ಹೇಳ್ತಾ ಹೋಗಿದ್ದೀನಿ. ಮತ್ತು PU ಲೆಕ್ಚರ್ಸ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಕೆಲವೊಂದು ಏನಪ್ಪಾ ಅಂದ್ರೆ ಸಿಲೆಬಸ್ ಕನ್ನಡ, ಇಂಗ್ಲಿಷ್ ಆಗಿರ್ಬೋದು, ಹಲವಾರು ರೀತಿಯಾಗಿರ್ತಕ್ಕಂಥ ಸಬ್ಜೆಕ್ಟ್ಗಳಿಗೂ ಕೂಡ ಸಿಲೆಬಸ್ ಹೇಳ್ತಾ ಹೋಗಿದ್ದೀನಿ ನಾನು ಹಳೆ ವಿಡಿಯೋದಲ್ಲಿ. ಹಾಗಾಗಿ ನಿಮ್ಗೆ ಏನಪ್ಪಾ ಅನ್ನೋದಾದ್ರೆ ಇಲ್ಲಿ ಸ್ನೇಹಿತರು ಹಲವಾರು ರೀತಿಯಾಗಿರ್ತಕ್ಕಂಥ ಮಲ್ಟಿ ಕ್ವಾಲಿಫಿಕೇಶನ್ ಇದಾರೆ. ಏನಪ್ಪಾ ಅನ್ನೋದಾದ್ರೆ ಈಗ PU ಉಪನ್ಯಾಸಕರು ಏನ್ ಮಾಡ್ತಿದ್ರೆ, ಇವ್ರು ಬರೆಯೋರು HSTR ಎಕ್ಸಾಮ್ ಬರೀಬಹುದು. ಯಾಕಂದ್ರೆ PU ಉಪನ್ಯಾಸಕರು ಏನ್ ಎಕ್ಸಾಮ್ ಬರೀತಿದ್ರು ಯಾವುದೇ ರೀತಿಯಾಗಿರ್ತಕ್ಕಂಥ TET ಕ್ವಾಲಿಫೈ ಇರೋದಿಲ್ಲ. ಹಾಗಾಗಿ ಅವರು ನಾಲೆಡ್ಜ್ ಪರ್ಸನ್ ಇರ್ತಾರೆ PU ಉಪನ್ಯಾಸಕರು. ಸೊ HSTR ಎಕ್ಸಾಮ್ಗೆ ಅವರು ಏನಪ್ಪಾ ಅಂದ್ರೆ ಎಕ್ಸಾಮ್ ಬರೀತಿದ್ದಾರೆ ಅಂತ ಹೇಳ್ಬೋದು. ಮತ್ತೆ B.Ed ಕಂಪ್ಲೀಟ್ ಆಗಿ ಪೇಪರ್ 2 ಏನಾದ್ರೂ ಪಾಸ್ ಮಾಡಿದ್ರೆ ಅವರು HSTR ಎಕ್ಸಾಮ್ ಬರೀತಾರೆ, GPSTR ಬರೀತಾರೆ. ಜೊತೆಗೆ ಏನಾದ್ರೂ PG ಕಂಪ್ಲೀಟ್ ಮಾಡಿದ್ರೆ ಅವರು PU ಉಪನ್ಯಾಸಕರು ಕೂಡ ಎಕ್ಸಾಮ್ ಬರೀತಾರೆ. ಹಾಗಾಗಿ ನೀವೇನ್ ಮಾಡಿಪ್ಪ ಅನ್ನೋದಾದ್ರೆ ಒಂದು ಸಬ್ಜೆಕ್ಟ್ ಗಳಿಗೆ ನೀವೇನ್ ಇರ್ತೀರೋ, ಈ ಶಾಲಾ ಶಿಕ್ಷಕರ ನೇಮಕಾತಿ ಯಾವ ಸಬ್ಜೆಕ್ಟ್ ಹಾಕ್ತಿರೋ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ PU ಉಪನ್ಯಾಸಕರಿಗೂ ಅದೇ ಸಬ್ಜೆಕ್ಟ್ ಗೆ ನೀವು ಎಕ್ಸಾಮ್ ಬರುತ್ತೆ. ಹಾಗಾಗಿ ಸಮಗ್ರವಾಗಿ ಈಗ ಟೈಮ್ ಇದೆ, ನೋಟಿಫಿಕೇಶನ್ ಇನ್ನೂ ಆಗಿಲ್ಲ. ಹಾಗಾಗಿ ನೀವು ಓದ್ಕೊಳ್ರಿ, ಮಲ್ಟಿ ಆಗಿರ್ತಕ್ಕಂಥ ಸಿಲೆಬಸ್ ಗಳನ್ನು ತಗೊಂಡು ಅದನ್ನು ಪ್ರಿಪೇರ್ ಆಗಿ ಮತ್ತು ಶಿಕ್ಷಕರ ನೇಮಕಾತಿಯನ್ನು ತಯಾರಾಗಿ ಎರಡೂ ಬರೆದಂತೆ ಎರಡರಲ್ಲಿ ಒಂದರ ಹಾಗೆ ಆಗುತ್ತೆ. ಹಾಗಾಗಿ ಈ ನೋಟಿಫಿಕೇಶನ್ ಮಿಸ್ ಏನ್ ಮಾಡ್ಕೊಳ್ಬೇಡಿ. ಒಂದೇ ಜಾಬ್ ಅನ್ನು ನೀವು ಗೌರ್ಮೆಂಟ್ ಏನಪ್ಪ ಟೀಚಿಂಗ್ ಜಾಬ್ ಅನ್ನು ಇಟ್ಕೊಳ್ಳಿ ಅಂತ ಹೇಳ್ತೀನಿ. PSTR ಆದ್ರೂ ಅಷ್ಟೇ, ಈಗ ಡಿಗ್ರಿ ಮಾಡಿ ಪೇಪರ್ 1 ಪೇಪರ್ 2 ಪಾಸ್ ಮಾಡಿದವರು 3 ಎಕ್ಸಾಮ್ ಬರೀತಾರೆ. ಜೊತೆಗೆ PG ಮಾಡಿದವರು ಏನಾದ್ರು ಮಾಡಿದ್ರೆ ಅವರು ಕೂಡ ಎಕ್ಸಾಮ್ ಬರೀತಾರೆ. ಮಲ್ಟಿ ಆಗಿರ್ತಕ್ಕಂಥ ಹಲವಾರು ಸ್ನೇಹಿತರು ಕೂಡ ಇದ್ದಾರೆ, ನಮಗೆ ಗೊತ್ತಾಗಿದೆ. ಹಾಗಾಗಿ ನೋಡಿ, ನಿಮಗೆ ಸಂಬಂಧಪಟ್ಟಿರ್ತಕ್ಕಂಥ ಸಬ್ಜೆಕ್ಟ್ ಗಳನ್ನು ಸ್ಮಾರ್ಟ್ ಆಗಿ ನೀವು ಎಲ್ಲಾ ಎಕ್ಸಾಮ್ಗಳಿಗೂ ಒಂದು ಕಾಮನ್ ಆಗಿ ಸ್ಟಡಿ ಮಾಡುವ ಜೊತೆಗೆ ನಿಮ್ದು ಯಾವುದು ಹಿಸ್ಟ್ರಿ ಅಂದ್ರೆ ನಿಮ್ದು ಆಸಕ್ತಿ ಇರ್ತಕ್ಕಂತಹ ಸಬ್ಜೆಕ್ಟ್ಗೆ ಸರ್ ನಾನು PU ಉಪನ್ಯಾಸಕರು ಆಗ್ಲೇಬೇಕು ಅನ್ನೋರು ಅದಕ್ಕೆ ಅತಿ ಹೆಚ್ಚಿನ ಆಗಿರ್ತಕ್ಕಂತಹ ಅಧ್ಯಯನವನ್ನು ಕೊಡಿ. ಇಲ್ಲ ನಾನು HSTR ಎಕ್ಸಾಮ್ ನಾನು ಹೈಸ್ಕೂಲ್ ಟೀಚರ್ ಆಗ್ಲೇಬೇಕು ಅನ್ನೋರು ಅದಕ್ಕೆ ಸ್ವಲ್ಪ ಹೆಚ್ಚಿಗೆ ಕೊಟ್ಟು ಉಳಿದಿರ್ತಕ್ಕಂತಹ ನಿಮ್ ಮಲ್ಟಿ ಇರ್ತತ್ತೋ ಅದಕ್ಕೆ ಸ್ವಲ್ಪ ಅತಿ ಹೆಚ್ಚಿನ ಅದಕ್ಕೂ ಕೊಡಿ ಅಂತ ಹೇಳ್ತೀನಿ. ಯಾಕಂದ್ರೆ ನಿಮ್ ಟೈಮ್ ಸರಿ ಇದ್ರೆ ಅದು ಕೂಡ ಸೆಲೆಕ್ಷನ್ ಆಗುವ ಒಂದು ಸಾಧ್ಯತೆ ಇರ್ತದೆ ಅಂತ ಹೇಳ್ತೀನಿ. ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ನಾನು ಹೇಳ್ತಾ ಹೋಗಿದ್ದೀನಿ ಹಲವಾರು ರೀತಿಯಾಗಿರ್ತಕ್ಕಂಥ ವಿಡಿಯೋದಲ್ಲಿ. ಇವಕ್ಕೆ ಏನೇನ್ ಕ್ವಾಲಿಫಿಕೇಶನ್ ಬೇಕು ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ. GPSTR ನೋಡ್ಬೋದು, ಸ್ವಲ್ಪ ಇದು ಅತಿ ಹೆಚ್ಚಿನ ಆಗಿರ್ತಕ್ಕಂತಹ ಸ್ವಲ್ಪ ಪೇಪರ್ 3 ಮಠ ಇರುತ್ತೆ, ಇದು ಪೇಪರ್ 2 ಮಠ ಇರುತ್ತೆ. ಪೇಪರ್ 1 ಪೇಪರ್ 2 ಇದು ಪೇಪರ್ 1 ಅಷ್ಟೇ ಇರುತ್ತೆ. ಅಂದ್ರೆ PSTR ನೇಮಕಾತಿ ಕಂಪ್ಯೂಟರ್ ಶಿಕ್ಷಕರಿಗೆ ನೋಡ್ಬೋದು. ಈಗ ಸುಮಾರು 2,500ಕ್ಕಿಂತ ಕಂಪ್ಯೂಟರ್ ಶಿಕ್ಷಕರ ನೇಮಕಾತಿ ಮಾಡ್ಕೊಳ್ತೀವಿ ಅಂತ ಹೇಳಿದ್ದಾರೆ. ಸೊ ದೈಹಿಕ ಶಿಕ್ಷಕರು ಕೂಡ ಅಷ್ಟೇ ಗ್ರೇಡ್ 1 ಮತ್ತು ಗ್ರೇಡ್ 2 ದೈಹಿಕ ಶಿಕ್ಷಕರ ನೇಮಕಾತಿ ಮಾಡ್ಕೊಳ್ತೀವಿ ಅಂತ ಹೇಳಿದ್ದಾರೆ. ಜೊತೆಗೆ C&R ರೂಲ್ಸ್ ಅನ್ನೇ ಹೇಳಿದ್ದಾರೆ, ಅಂದ್ರೆ ಅವರು ನೋಟಿಫಿಕೇಶನ್ ಮಾಡ್ತಾರೆ.
ಫಿಸಿಕಲ್ ಎಜುಕೇಶನ್ಗೆ ಸಂಬಂಧಪಟ್ಟಿರ್ತಕ್ಕಂಥ 100% ನೋಟಿಫಿಕೇಶನ್ ಮಾಡ್ತಾರೆ. ಸೊ ನೀವು ರೆಡಿ ಆಗಿ ಸಿಇಟಿಗೆ ಏನು ಪೇಪರ್ 1 ಪೇಪರ್ 2 ಇತ್ತು ದೈಹಿಕ ಶಿಕ್ಷಕರು. ಸೊ ನೀವು ಈಗ ಸ್ಟಡಿ ಮಾಡಿ, ಅವಾಗ ನಾ ಕುತ್ಕೊಂಡು ಓದ್ತೀನಿ ನೋಟಿಫಿಕೇಶನ್ ಅಂದ್ರೆ ಆಗಲ್ಲ. ಸೊ ದೈಹಿಕ ಶಿಕ್ಷಕರ ನೇಮಕಾತಿ ಫಿಸಿಕಲ್ ಎಜುಕೇಶನ್ ಹೋದ್ರು ಹೈಯೆಸ್ಟ್ ಕಾಂಪಿಟೇಷನ್ ಕೂಡ ಇದ್ದಾರೆ, ಆದರೆ ನಿಮಗೆ ಕಾಣಲ್ಲ. ಹಾಗಾಗಿ ನೀವೀಗಿದ್ದನ್ನ ತಯಾರು ಮಾಡಿ ಅಂತ ಹೇಳ್ತೀನಿ. ಪಿ ಉಪನ್ಯಾಸಕ ಕಾಮನ್ ಆಗಿ ನೋಡಿ, ನಿಮ್ಮ ಸಬ್ಜೆಕ್ಟ್ಗಳು ಏನು ಪೇಪರ್ 1 ಐಚ್ಛಿಕ ವಿಷಯಗಳು ಇರ್ತಾವಲ್ಲ ಸ್ವಲ್ಪ ಸ್ಟ್ರಾಂಗ್ ಅಧ್ಯಯನವಾಗಿ ಮಾಡಿ. ಮತ್ತೆ ನಿಮಗೇನಾದ್ರೂ PDF ನೋಟ್ಸ್ಗಳು ಬೇಕಾದ್ರೆ ನಾನು ಸೆಂಡ್ ಮಾಡ್ತೀನಿ. ಸೊ ವಾಟ್ಸ್ಆಪ್ ಮುಖಾಂತರ ನೀವು ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತೀನಿ. ಇವು ಶಿಕ್ಷಕರು ಮತ್ತು ಪಿ ಉಪನ್ಯಾಸಕರು ಮತ್ತೆ ಅಸಿಸ್ಟೆಂಟ್ ಪ್ರೊಫೆಸರ್ಗೂ ಕೂಡ ನೇಮಕಾತಿ ಆಗುತ್ತೆ. ಯಾಕಂದ್ರೆ ಅವರು ಸರ್ಕುಲರ್ ಏನಪ್ಪಾ ಅಂದ್ರೆ ಕಂಪ್ಲೀಟ್ ಆಗಿ ನಾವು ನೇಮಕಾತಿ ಮಾಡ್ಕೊಳ್ಳೇಬೇಕು. ಈಗ ಯಾವುದು ನೇಮಕಾತಿ ಆಗಿಲ್ಲ, ಸುಮಾರು 10 ವರ್ಷಗಳಿಂದ HSTR ಆಗಿಲ್ಲ, ಪಿ ಉಪನ್ಯಾಸಕರಾಗಿಲ್ಲ, ಅಸಿಸ್ಟೆಂಟ್ ಪ್ರೊಫೆಸರ್ ಕೂಡ ಆಗಿಲ್ಲ. ಆದ್ರೆ GPSTR ಎಕ್ಸಾಮ್ ಆಗಿದೆ. ಸೊ 2022 ಆಗಿದೆ. ಸೊ ಹಾಗಾಗಿ ಅದನ್ನೊಂದು ಬಿಟ್ರೆ ಹಲವಾರು ತೆಗಿರ್ತಕ್ಕಂಥ ಈಗ ನೆಟ್, ಚೆಸೆಟ್ ಮತ್ತು TT ಪಾಸ್ ಆದವರು ಹೈಯೆಸ್ಟ್ ಪರ್ಸೆಂಟೇಜ್ ಮಾಡುವುದರ ಮೂಲಕ ಈಗ ಬಕ್ಕಪಕ್ಷಿ ತರ ಕಾಯ್ತಿದ್ದಾರೆ ಎಲ್ಲ ಸ್ನೇಹಿತರು, ನಾನು ಗೊತ್ತಿದೆ. ಹಾಗಾಗಿ ನೀವು ಏನ್ ಮಾಡಿಪ್ಪ ಅನ್ನೋದಾದ್ರೆ ಸೊ ಕಂಟಿನ್ಯೂ ಸ್ಟಡಿ ಮಾಡಿ. ನೋಟಿಫಿಕೇಶನ್ ಆಗುತ್ತೆ ನೆಕ್ಸ್ಟ್ ಮಂತ್ ಹೇಳಿದ್ದಾರೆ, ಡೆಡ್ ಲೈನ್ ನೋಡೋಣ. ಅವರು ಮತ್ತೆ 3 ತಿಂಗಳ ಒಳಗೆ ಅಂತ ಹೇಳಿದ್ದಾರೆ. ಹಾಗಾಗಿ ಅವ್ರು ಮಾಡ್ಲೇಬೇಕು ನೋಟಿಫಿಕೇಶನ್ ನೆಕ್ಸ್ಟ್ ಮಂತ್. ಹಾಗಾಗಿ ನಿಮ್ಮ ಅಧ್ಯಯನವನ್ನು ಕಂಟಿನ್ಯೂ ಮಾಡಿ, ಸಬ್ಜೆಕ್ಟ್ಗಳ ಗ್ರಿಪ್ ತಗೊಳ್ಳಿ. ಪೇಪರ್ ನಲ್ಲಿ ಏನ್ ಸಬ್ಜೆಕ್ಟ್ ಇರುತ್ತೋ ಅವನ್ನ ನೀಟಾಗಿ ಓದ್ಕೊಳ್ಳಿ. ಈ ಕಂಪ್ಯೂಟರ್ ಇರುತ್ತೆ, ಸೊ ಅದನ್ನ ನೆಗ್ಲೆಕ್ಟ್ ಮಾಡಂಗಿಲ್ಲ. ಮೆಂಟಲ್ ಅಬಿಲಿಟಿನೂ ಇರುತ್ತೆ. ಸೊ ನನಗೆ ಅದು ಬರಲ್ಲ ಅಂತಂದು ಬಿಟ್ರೆ ಮಾರ್ಕ್ಸ್ ಬರಲ್ಲ. ಸೊ ಸಮಥಿಂಗ್ ಮಾರ್ಕ್ಸ್ ನಲ್ಲೇ ಎಷ್ಟೋ ಅಭ್ಯರ್ಥಿಗಳು ತಪ್ಪಿಸ್ಕೊಂಡು ಕೂತಿದ್ದಾರೆ. ಅದರ ಜೊತೆಗೆ ಏನಪ್ಪಾ ಅನ್ನೋದಾದ್ರೆ ಈ ಎಲ್ಲಾ ನೇಮಕಾತಿಗಳು ಡಿಸ್ಟ್ರಿಕ್ಟ್ ವೈಸ್ ಕರೆಯೋದ ಒಂದು ಉದ್ದೇಶದಿಂದ ಕೆಲವೊಂದು ಡಿಸ್ಟ್ರಿಕ್ಟ್ ನಲ್ಲಿ ಕಡಿಮೆ ಮಾರ್ಕ್ಸ್ ತೆಗೆದ್ರು ಸೆಲೆಕ್ಷನ್ ಲಿಸ್ಟ್ ನಿಲ್ತಾರೆ. ಬಟ್ ಇನ್ನೊಂದು ಡಿಸ್ಟ್ರಿಕ್ಟ್ ನಲ್ಲಿ ಅತಿ ಹೆಚ್ಚು ಮಾರ್ಕ್ಸ್ ತಂದ್ರು ಹೊರಗೆ ಉಳುವ ಒಂದು ಚಾನ್ಸಸ್ ಇರೋ ಕಾರಣ ನೀವು ಯಾವಾಗ್ಲೂ ಸ್ಕೋರ್ಗಳನ್ನು ಹೈಯೆಸ್ಟ್ ಮಾಡುವುದ್ರ ಮುಖಾಂತರ ಇರಬೇಕು. ಸೊ ಈಗ ಮೆಂಟಲ್ ಅಬಿಲಿಟಿ ಬಂದ್ರೆ ನನಗೆ ಕಷ್ಟ ಆಗುತ್ತೆ ಅಂದ್ರೆ ಬರೀ 1 ಮಾರ್ಕ್ಸ್ ಏನಾದ್ರೂ ಇದ್ರೆ ಇನ್ನ ಮುಂದೆ ಎಷ್ಟೋ ಸ್ಟೂಡೆಂಟ್ಗಳು ಮುಂದೆ ಹೋಗ್ತಾರೆ. ಸೊ ಸೆಲೆಕ್ಷನ್ ಲಿಸ್ಟ್ ಇಂದ ನೀವು ಹೊರ ಹಿಡಿತೀರಾ ಅಂತ ನಾನು ಹೇಳ್ತೀನಿ. ಹಾಗಾಗಿ ಒಂದು ಸಮಥಿಂಗ್ ಮಾರ್ಕ್ಸ್ ಕೂಡ ಹೈಯೆಸ್ಟ್ ಆಗುತ್ತೆ. ಯಾಕಂದ್ರೆ ನೀವು ಡಿಗ್ರಿ ಆಗಿರ್ಬೋದು ಮತ್ತು ಕೆಲವೊಂದು B.Ed ಸ್ಕೋರ್ಗಳು ಕಡಿಮೆ ಇದ್ದಾಗ ಆಲ್ರೆಡಿ ಸ್ಕೋರ್ ಕಡಿಮೆ ಆಗಿಬಿಟ್ಟಿರುತ್ತೆ ಪರ್ಸೆಂಟೇಜ್ ಮಾಡಿದಾಗ. ಉದಾಹರಣೆ ಹೇಳ್ಬೇಕಂದ್ರೆ ಎಷ್ಟು 13% ಈಗ 13% ಏನ್ ಮಾಡಿದ್ದಾರೆ ಈ HSTR ಎಕ್ಸಾಮ್ ನಲ್ಲಿ ಡಿಗ್ರಿ ತಗೊಂತಿದ್ದಾರೆ. ಅಲ್ಲಿ ತಗೊಂಡ್ರಾಗ ಅಲ್ಲಿ ಎಷ್ಟೋ ಪರ್ಸೆಂಟೇಜ್ಗಳು ನಿಮ್ದು ಏನಪ್ಪಾ ಅಂದ್ರೆ ಏರ್ ಇದ್ದಾಗ ಸಮಥಿಂಗ್ ಮಾರ್ಕ್ಸ್ ಆಲ್ರೆಡಿ ಹೋಗ್ಬಿಟ್ಟಿರ್ತಿದೆ. ಸೊ ಈ CET ಎಕ್ಸಾಮ್ ನಲ್ಲೂ ನಾವು ಕಡಿಮೆ ತಗೊಂಡ್ರೆ ಸೆಲೆಕ್ಷನ್ ಆಗಲ್ಲ. ಹಾಗಾಗಿ ನೀವು ಸ್ಕೋರ್ ಅನ್ನು ಅತಿ ಹೆಚ್ಚು ಮಾಡ್ಬೇಕಾಗಿರೋದು CET ಸ್ಕೋರ್. ಸೊ ಅಲ್ಲೇ ನೀವು ಅತಿ ಹೆಚ್ಚು ಮಾರ್ಕ್ಸ್ ತಗೊಂಡ್ರೆ ಇಲ್ಲಿ ಬ್ಯಾಲೆನ್ಸ್ ಮಾಡಿ ಬಿಡ್ತೀರಾ ಪರ್ಸೆಂಟೇಜ್. GPSTR ನಲ್ಲಿ ಅಷ್ಟೇ ಪರ್ಸೆಂಟೇಜ್ ಕೊಡ್ತಾರೆ ಅವರು ಡಿಗ್ರಿಯಲ್ಲಿ. 8ರಿಂದ 10% ಲೆವೆಲ್ಗೆ ಕೊಡ್ತಾರಲ್ಲ. ಹಾಗಾಗಿ ಅಲ್ಲಿ ಸ್ವಲ್ಪ ನೀವೇನ್ ಮಾಡ್ಬೇಕು, CET ಅಲ್ಲಿ ಅತಿ ಹೆಚ್ಚು ಮಾರ್ಕ್ ತಗೊಳ್ಳುವ ಒಂದು ಪ್ರಕ್ರಿಯೆಯನ್ನು ಕೂಡ ನೀವು ಅಧ್ಯಯನವನ್ನು ಮಾಡಬೇಕು ಅಂತ ಹೇಳ್ತೀನಿ. ಹಾಗಾಗಿ ನಾನು ಮುಂದಿನ ತರಗತಿಯಲ್ಲಿ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಏನಾದ್ರೂ ವಿಚಾರಗಳಿದ್ರೆ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ ಅಂತ ಹೇಳಿ ನಾನು ಈ ತರಗತಿಯನ್ನು ಮುಗಿಸ್ತಿದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.